ನಮಸ್ಕಾರ ಈ ದಿನ.comಗೆ ಸ್ವಾಗತ. ನಾನು ಜಿ ಎಂ ಪವಿತ್ರ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ನಬೈಸರನ್ ಕಣಿವೆಯಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆದ ಉಗ್ರರ ದಾಳಿಯಲ್ಲಿ ಕರ್ನಾಟಕ, ಒಡಿಶಾ ಸೇರಿದಂತೆ ವಿವಿಧ ಕಡೆಗಳಿಂದ ಪ್ರವಾಸಕ್ಕೆ ತೆರಳಿದ 28 ಮಂದಿ ಬಲಿಯಾಗಿದ್ದಾರೆ. 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇವರಲ್ಲಿ 2 ವಿದೇಶಿಗರು ಅಂತ ಗೊತ್ತಾಗಿದೆ. ಮೊದಲಿಗೆ ದಾಳಿ ನಡೆದಿದೆ ಅಂತ ಮಹಿಳೆಯೊಬ್ಬರು ಪೊಲೀಸರಿಗೆ ತಿಳಿಸಿದ್ರು. ಈ ವೇಳೆ ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಭದ್ರತಾ ಪಡೆ ಗಾಯಗೊಂಡವರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರು. ಗಾಯಾಳುಗಳ ಸ್ಥಳಾಂತರಕ್ಕಾಗಿ ಅಧಿಕಾರಿಗಳು ಹೆಲಿಕಾಪ್ಟರ್ ಅನ್ನು ಸಹ ಬಳಸಿದ್ರು. ಆದರೂ ಸಹ ಕೇಂದ್ರ ಸರ್ಕಾರ ಪ್ರಕ್ಷುಬ್ಧ ಪ್ರದೇಶದಲ್ಲಿ ಸಾಮಾನ್ಯ ಸ್ಥಿತಿ ಇದೆ ಅಂತ ಪದೇ ಪದೇ ಪೊಳ್ಳು ಭರವಸೆಗಳನ್ನು ಕೊಡ್ತಾ ಇದೆ. ಗಡಿಯಾಚೆಗಿನ ಭಯೋತ್ಪಾದನೆಯ ಪಿಡುಗಿನ ವಿರುದ್ಧ ಹೋರಾಡುವಲ್ಲಿ ಇಡೀ ರಾಷ್ಟ್ರ ಒಗ್ಗಟ್ಟಾಗಬೇಕಾಗಿದೆ. ಇಂಥ ಭಯೋತ್ಪಾದಕರನ್ನ ಬೇರು ಸಮೇತ ಕಿತ್ತಾಕಬೇಕಾಗಿದೆ. ಶೀಘ್ರ ನ್ಯಾಯದಿಂದ ಭಯೋತ್ಪಾದಕರಿಗೆ ಎಚ್ಚರಿಕೆಯ ಸಂದೇಶವನ್ನು ಕಳಿಸಬೇಕಾಗಿದೆ. ಭಯೋತ್ಪಾದಕರ ಗುಂಪುಗಳಿಗೆ ಹಣಕಾಸಿನ ನೆರವು ನೀಡುವಂತಹ ಕೆಲವೊಂದಿಷ್ಟು ಮೂಲಗಳನ್ನು ಗುರುತಿಸಿ ಅವುಗಳನ್ನು ನಿರ್ಬಂಧಿಸಬೇಕಾಗಿದೆ. ಇನ್ನು ಈ ದಾಳಿಯನ್ನ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಲಷ್ಕರ್ ಎ ತೊಯ್ಬಾದ ಸ್ಥಳೀಯ ಬ್ರಾಂಚ್ ಆಗಿರುವ ರೆಸಿಸ್ಟೆನ್ಸ್ ಫ್ರಂಟ್ ಹೊತ್ತುಕೊಂಡಿದೆ. ಭಯೋತ್ಪಾದಕರ ಈ ನೀಚ ಕೃತ್ಯ ಬಯಲಾಗಿದೆ. ದಾಳಿ ಬೆನ್ನಲ್ಲೇ ಸೇನೆ ಹೈ ಅಲರ್ಟ್ ಆಗಿದ್ದು ಉಗ್ರರ ಶೋಧಕ್ಕೆ ಆಪರೇಷನ್ ಶುರುವಾಗಿದೆ. ಉಗ್ರರು ದಾಳಿ ನಡೆಸಿದ ಸಂದರ್ಭದಲ್ಲಿ ಅನೇಕ ಪ್ರವಾಸಿಗರು ಕುದುರೆಯ ಮೇಲೇರಿ ಆ ವಿಶಾಲವಾದ ಗಿರಿಧಾಮದಲ್ಲಿರುವಂತಹ ಹುಲ್ಲುಗಾವಲಿನ ಸೌಂದರ್ಯವನ್ನು ಸವಿತಾ ಇದ್ರು. ಆಗ್ಲೇ 3-4 ಉಗ್ರರು ರೈಫಲ್ಸ್ಗಳನ್ನ ಹಿಡ್ಕೊಂಡು ಬಂದಿದ್ರು. ಅವರು ಸೇನಾ ಸಮವಸ್ತ್ರವನ್ನ ಧರಿಸಿದ್ರಿಂದ ಭಾರತೀಯ ಸೈನಿಕರು ಇರಬಹುದು, ಏನನ್ನೋ ಕೇಳೋಕೆ ಬಂದಿರಬಹುದು ಅಂತ ಅಲ್ಲಿನ ಪ್ರವಾಸಿಗರು ಅಂದ್ಕೊಂಡಿದ್ರು. ಬಂದೂಕುದಾರಿಗಳು ಅಲ್ಲಿದ್ದ ಪ್ರವಾಸಿಗರ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಪ್ರವಾಸಿಗರನ್ನ ಬೆದರಿಸಿ ಸಾಲಾಗಿ ನಿಲ್ಲಿಸಿ ಗುಂಡಿನ ದಾಳಿ ನಡೆಸಲಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಪ್ರವಾಸಿಗರ ಮೇಲಿನ ಉಗ್ರರ ದಾಳಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿರುವಂತಹ ಪಹಲ್ಗಾಮ್ ಧಾಮದಲ್ಲಿ ನಿನ್ನೆ ಅಂದ್ರೆ ಏಪ್ರಿಲ್ 22ಕ್ಕೆ ನಡೆದಂತಹ ಗುಂಡಿನ ದಾಳಿಯಲ್ಲಿ ಕರ್ನಾಟಕದ ನಿವಾಸಿಗಳಾದ ಮಂಜುನಾಥ್ ಮತ್ತು ಭರತ್ ಭೂಷಣ್ ಅನ್ನೋರು ಮೃತಪಟ್ಟಿದ್ದಾರೆ. ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ಪತ್ನಿ ಕಣ್ಣೆದುರೇ ಆತನನ್ನ ಉಗ್ರಗಾಮಿಗಳು ಗುಂಡಿಕ್ಕಿ ಕೊಂದಿದ್ದಾರೆ. ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಮತ್ತು ಅವರ ಪುತ್ರ ಸುರಕ್ಷಿತವಾಗಿದ್ದಾರೆ. ಇನ್ನು ಏಪ್ರಿಲ್ 19ಕ್ಕೆ ಇವರು ಪ್ರವಾಸಕ್ಕೆ ಹೋಗಿದ್ರು. ನನ್ನ ಕಣ್ಣೆದುರೇ ನನ್ನ ಪತಿ ಮೃತಪಟ್ಟಿದ್ದಾರೆ, ನನ್ನ ಗಂಡನನ್ನ ಸಾಯಿಸಿ ನನ್ನ ಮಗನಿಗೆ ಬೈದು ಹಲ್ಲೆ ಮಾಡಿದ್ದಾರೆ ಅಂತ ಪಲ್ಲವಿ ಹೇಳಿದ್ದಾರೆ. ಇನ್ನು ಭರತ್ ಭೂಷಣ್ ಇವರು ಹಾವೇರಿಯ ರಾಣಿಬೆನ್ನೂರಿನ ನಿವಾಸಿ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರೋ ಭರತ್ ಭೂಷಣ್ ಅನ್ನೋರು ಸಹ ಉಗ್ರರ ದಾಳಿಯಲ್ಲಿ ಬಲಿಯಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದ ಕನ್ನಡಿಗರ ಮೃತದೇಹಗಳನ್ನ ಅಲ್ಲಿನ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮುಗಿಸಿಕೊಂಡು ಸಂಕಷ್ಟಕ್ಕೆ ಸಿಲುಕಿದವರನ್ನ ಊರಿಗೆ ತರೋಕೆ ಹಾಗೂ ಅಲ್ಲಿನ ಕನ್ನಡಿಗರನ್ನ ಸುರಕ್ಷಿತವಾಗಿ ಅವರ ಊರು ಸೇರಿಸೋ ಸಲುವಾಗಿ ಕರ್ನಾಟಕದಿಂದ IPS ಅಧಿಕಾರಿಗಳ ತಂಡ ಕಾಶ್ಮೀರಕ್ಕೆ ತೆರಳಿದೆ. ಕಾಶ್ಮೀರ ಪೊಲೀಸ್ ಹಾಗೂ ಅಲ್ಲಿನ ಸೇನಾಧಿಕಾರಿಗಳನ್ನು ಸಂಪರ್ಕಿಸಿ ಅಗತ್ಯವಾದ ಮಾಹಿತಿ ವಿನಿಮಯ ಮಾಡಿಕೊಂಡು ಕನ್ನಡಿಗರಿಗೆ ಸಹಾಯ ಮಾಡೋ ಸಲುವಾಗಿ ಕರ್ನಾಟಕ ಸರ್ಕಾರವೇ ಇವರನ್ನ ಕಾಶ್ಮೀರಕ್ಕೆ ಕಳಿಸಿದೆ. ಇನ್ನು ಈ ತಂಡಕ್ಕೆ ಹಿರಿಯ IPS ಅಧಿಕಾರಿ ಆರ್ ಚೇತನ್ ಅವರ ನೇತೃತ್ವ ಇದೆ. ಇನ್ನು ಈ ದಾಳಿಯ ಪಹಲ್ಗಾಮ್ ಬೈಸರನ್ ಮೇಡೋದಲ್ಲಿ ಮಧ್ಯಾಹ್ನ 12:50 ಸುಮಾರಿಗೆ ನಡೆದಿದೆ. ಈ ಪಹಲ್ಗಾಮ್ ತನ್ನ ಸ್ಫಟಿಕ ಸರೋವರಗಳು, ಕಾಡುಗಳು ಮತ್ತು ವಿಸ್ತಾರವಾದ ಹುಲ್ಲುಗಾವಲುಗಳಿಗೆ ಹೆಸರಾದ ಜನಪ್ರಿಯ ಪ್ರವಾಸಿ ತಾಣ. ಈ ಪ್ರದೇಶವನ್ನ ಕಾಲ್ನಡಿಗೆಯಲ್ಲಿ ಅಥವಾ ಕುದುರೆ ಮೂಲಕ ಮಾತ್ರನೇ ತಲುಪಬಹುದು. ಇದು ದಾಳಿಯನ್ನ ಯೋಜಿತ ಮತ್ತು ಗುಪ್ತವಾಗಿ ನಡೆಸೋಕೆ ಭಯೋತ್ಪಾದಕರಿಗೆ ಸಹಾಯ ಮಾಡಿರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಈ ದಾಳಿ ಟೈಮ್ನಲ್ಲಿ ಈ ಪ್ರದೇಶದಲ್ಲಿ ಯಾವುದೇ ಭದ್ರತಾ ಪಡೆಗಳ ಉಪಸ್ಥಿತಿ ಯಾಕೆ ಇರಲಿಲ್ಲ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಕಾಶ್ಮೀರದಂತಹ ಅದರಲ್ಲೂ ಜಾಗತಿಕವಾಗಿ ಗಮನ ಸೆಳೆಯುವ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ಸಂಪೂರ್ಣ ಅನುಪಸ್ಥಿತಿಯನ್ನ ಕಲ್ಪನೆ ಕೂಡ ಮಾಡೋ ಕಷ್ಟ ಆಗತ್ತೆ. ದಾಳಿಯ ಮೊದಲು ಯಾವುದೇ ಗುಪ್ತಚರ ಮಾಹಿತಿಯನ್ನು ಸಹ ಸಂಗ್ರಹಿಸಿಲ್ಲ. ಈ TRF ಉಗ್ರರು ಸ್ಥಳೀಯ ಉಗ್ರರ ಜೊತೆಗೆ ಸಂಪರ್ಕದಲ್ಲಿರಬಹುದು. ದಾಳಿಗೂ ಮೊದಲು ಇವರು ಪಹಲ್ಗಾಮ್ ಪ್ರದೇಶವನ್ನ ಗುಪ್ತ ಸಂಶೋಧನೆ ನಡೆಸಿನೇ ಈ ದಾಳಿ ಮಾಡಿರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಈ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು 2019 ನಂತರ ಕಡಿಮೆ ಆಗಿದೆ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಈ ದಾಳಿ ಈ ಹೇಳಿಕೆಯನ್ನು ಸುಳ್ಳು ಮಾಡಿದೆ. ಇನ್ನು ಈ ದಾಳಿಯ ಸಮಯದಲ್ಲಿ ಸ್ಥಳೀಯರೇ ಹೆಚ್ಚು ಪ್ರವಾಸಿಗರನ್ನು ರಕ್ಷಿಸಿದ್ದಾರೆ. ಇದು ಭದ್ರತಾ ಪಡೆಗಳ ಕಾರ್ಯಕ್ಷಮತೆಯ ಕೊರತೆಯನ್ನು ಸೂಚಿಸುತ್ತೆ. ಸರ್ಕಾರದ, ಅದರಲ್ಲೂ ಮುಖ್ಯವಾಗಿ ಗೃಹ ಇಲಾಖೆಯ ವೈಫಲ್ಯವನ್ನು ಸೂಚಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.